ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿರುವಂತಹ ಉಪನ್ಯಾಸಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಂಡು ಅವರ ಮುಖಾಂತರ ವಿದ್ಯಾರ್ಥಿಗಳ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಾಗೆ ನೋಡಿಕೊಳ್ತಾ ಇದೆ. ಸೊ ಅದರಂತೆ ಈ ವರ್ಷ ಕೂಡ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಹಾಗೇನೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಿರುವಂತದ್ದು. ಸೊ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕಳೆದ ವರ್ಷ ಆಗಸ್ಟ್ 30ನೇ ತಾರೀಕು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿತ್ತು. ಸೊ ಅದರ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ರು. ಸೊ ಸಹಸ್ರಾರು ಜನ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಇದಾದ ನಂತರ ಈ ಒಂದು ಪ್ರಕರಣ ಮಾನ್ಯ ಕರ್ನಾಟಕ ಹೈಕೋರ್ಟ್ ನ ಮೆಟ್ಟಿಲೇರಿತು. ಅಭ್ಯರ್ಥಿಗಳ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಎರಡೂ ಕಡೆಯ ವಾದ ವಿವಾದಗಳನ್ನ ಆಲಿಸಿದಂತಹ ಮಾನ್ಯ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಡುತ್ತೆ. ನೀವು ಕಾಯಂ ಉಪನ್ಯಾಸಕರ ನೇಮಕಾತಿಯ ಸಂದರ್ಭದಲ್ಲಿ ಯಾವೆಲ್ಲ ಯುಜಿಸಿಯ ಮಾರ್ಗದರ್ಶನಗಳನ್ನ, ಯುಜಿಸಿಯ ಕನಿಷ್ಠ ವಿದ್ಯಾರ್ಥಿಯ ಗೈಡ್ಲೈನ್ಸ್ ಗಳನ್ನ ನೀವು ಪಾಲನೆ ಮಾಡ್ತೀರಿ, ಅದೇ ಕನಿಷ್ಠ ವಿದ್ಯಾರ್ಥಿಯನ್ನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಕೂಡ ನೀವು ಪಾಲನೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ಹೈಕೋರ್ಟ್ ನ ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಹೋಗುತ್ತೆ. ಸೊ ಇದರ ಪ್ರಕಾರ ಈಗ ಹೊಸದಾಗಿ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಹಾಗೇನೆ ಈ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಿರುವಂತದ್ದು. ಸೊ ಇಲ್ಲಿ ನೀವು ನೋಡಬಹುದು, ಪ್ರಕಟಣೆ 2024-25ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ನೋಟಿಫಿಕೇಶನ್ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ನೋಡ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ 3 ಜನವರಿ 2025. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವ ಪ್ರಕ್ರಿಯೆ ಆರಂಭ ಆಗಿದೆ. ಹಾಗೇನೆ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ 8 ಜನವರಿ 2025. ತುಂಬಾ ಕಡಿಮೆ ಸಮಯವನ್ನ ಕೊಟ್ಟಿದ್ದಾರೆ. ಹಾಗೇನೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂದ್ರೆ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಸ್ಟೇಟ್ ವೈಸ್ ಎಲ್ಲರದ್ದು ಕೂಡ ಇಲ್ಲಿ ಪ್ರಕಟ ಮಾಡ್ತಾರೆ. 9 ಜನವರಿ 2025ಕ್ಕೆ ಮಾಡ್ತಾರೆ. ಹಾಗೇನೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನ ಎಡಿಟ್ ಮಾಡಲು ಅವಕಾಶ 10 ಮತ್ತು 11ನೇ ತಾರೀಕಿಗೆ ನೀವು ಅಪ್ಲಿಕೇಶನ್ ಅನ್ನು ಎಡಿಟ್ ಮಾಡಬಹುದು. ಏನಾದ್ರೂ ಮಿಸ್ಟೇಕ್ ಗಳಿದ್ರೆ, ಏನಾದ್ರೂ ಅಪ್ಡೇಟ್ ಮಾಡ್ಲಿಕ್ಕೆ ಇದ್ರೆ, ಅಡಿಷನಲ್ ಕ್ವಾಲಿಫಿಕೇಶನ್ ಏನಾದ್ರೂ ಅದನ್ನು ಕೂಡ ಮಾಡಬಹುದು. ಹಾಗೇನೆ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವಂತಹ ದಿನಾಂಕ ಪ್ರೊವಿಷನಲ್ ವರ್ಕ್ ಲೋಡ್, ಬೇರೆ ಬೇರೆ ಕಾಲೇಜುಗಳಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ, ಅದು ಫುಲ್ ವರ್ಕ್ ಲೋಡ್ ಆಗಿರ್ಬೋದು, ಪಾರ್ಷಿಯಲ್ ವರ್ಕ್ ಲೋಡ್ ಆಗಿರ್ಬೋದು, ಅದನ್ನೆಲ್ಲ ಒಂದು ವರ್ಕ್ ಲೋಡ್ ಅನ್ನ ಪ್ರಕಟ ಮಾಡ್ತಾರೆ 13ನೇ ತಾರೀಕಿಗೆ. ಆ ನಂತರ ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್. 20ರಿಂದ 29ರವರೆಗೆ 9 ದಿವಸಗಳ ಕಾಲ ನಿಮ್ಮ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ. ಹಾಗೇನೆ ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡಂತ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ 30 ಜನವರಿ 2025. ಒಟ್ಟಿನಲ್ಲಿ ಈ ಜನವರಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಎಲ್ಲ ಪ್ರೊಸೆಸ್ ಕೂಡ ಇಲ್ಲಿ ಕಂಪ್ಲೀಟ್ ಆಗ್ತದೆ. ನೀವು ಹೊಸದಾಗಿ ಫೆಬ್ರವರಿ ತಿಂಗಳ ಆರಂಭದಲ್ಲಿ ನಿಮ್ಮ ಅಲಾಟ್ ಆದಂತಹ ಕಾಲೇಜುಗಳಿಗೆ ನೀವು ಜಾಯಿನ್ ಆಗಬಹುದು. ಸೊ ಇಲ್ಲೊಂದು ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2024-2025ನೇ ಸಾಲಿಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಮತ್ತು ಅವಕಾಶ ಇರುವುದಿಲ್ಲ. ಅಂದ್ರೆ ಕಳೆದ ವರ್ಷ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ದಾರೆ ಅವರು ಮತ್ತೊಮ್ಮೆ ಈ ಬಾರಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತಹ ಅವಶ್ಯಕತೆ ಇರುವುದಿಲ್ಲ. ಅವರ ಕ್ಯಾಂಡಿಡೇಚರ್ ಇರ್ತದೆ, ಅವರ ಅರ್ಜಿ ಇರ್ತದೆ, ಅವರನ್ನು ಕೂಡ ಪರಿಗಣಿಸ್ತಾರೆ. ಇನ್ನೊಮ್ಮೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೂ ಕೂಡ ಈಗಾಗಲೇ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಮಾಹಿತಿಯನ್ನ ತಿದ್ದುಪಡಿ ಮಾಡ್ಬೇಕಿದ್ರೆ, ಏನಾದ್ರೂ ಮಿಸ್ಟೇಕ್ ಗಳಿದ್ರೆ ಅದನ್ನ ಚೇಂಜಸ್ ಮಾಡ್ಕೊಳ್ಳಿಕ್ಕೆ, ಹಾಗೇನೆ ಅಪ್ಡೇಟ್ ಮಾಡ್ಲಿಕ್ಕೆ, ಅಂದ್ರೆ ನೀವು ಏನಾದ್ರೂ ಅಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಗಳಿಸಿದ್ರೆ PhD ಆಗಿರ್ಬೋದು, KCET ಆಗಿರ್ಬೋದು, ನೆಟ್ ಆಗಿರ್ಬೋದು, ಇಂತಹ ಕ್ವಾಲಿಫಿಕೇಶನ್ ಅನ್ನ ಗಳಿಸಿ ಅದನ್ನ ಬೇಕಿದ್ರೆ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ನೀವು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು. ಇಲ್ಲಿ ವೆಬ್ಸೈಟ್ ಇದನ್ನ ಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಸೊ ಇನ್ನು ಪ್ರಮುಖವಾಗಿ ಬಹುಚರ್ಚಿತ ವಿಷಯ, UGC ಪದವಿ ಕಾಲೇಜುಗಳ ಉಪನ್ಯಾಸಕರಾಗಿ ನೇಮಕಾತಿಯನ್ನು ಹೊಂದಬೇಕಿದ್ರೆ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಬಗ್ಗೆ. ಸೊ UGC ಪ್ರಕಾರ ಯಾವುದೇ ಒಂದು ಪದವಿ ಕಾಲೇಜುಗಳ ಉಪನ್ಯಾಸಕರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ನೀವು ನೇಮಕಾತಿಯನ್ನ ಹೊಂದಬೇಕಿದ್ರೆ ಒಂದಷ್ಟು ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೀವು ಫುಲ್ಫಿಲ್ ಮಾಡಬೇಕು, ಕನಿಷ್ಠ ವಿದ್ಯಾರ್ಹತೆಯನ್ನ ನೀವು ಹೊಂದಿರಬೇಕು. ಸೊ UGC ನಿರ್ದೇಶನದ ಪ್ರಕಾರ ಯಾವುದೇ ಒಂದು ಪದವಿ ಕಾಲೇಜುಗಳಲ್ಲಿ ನೀವು ಉಪನ್ಯಾಸಕರು ಅಥವಾ
ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ನೇಮಕಾತಿಯನ್ನು ಹೊಂದಬೇಕಿದ್ರೆ ಫಸ್ಟ್ ಆಫ್ ಆಲ್ ನೀವು PGಯನ್ನ ಕಂಪ್ಲೀಟ್ ಮಾಡಿರ್ಬೇಕು. ಬರೀ PG ಆದ್ರೆ ಸಾಕಾಗುತ್ತಾ? ಇಲ್ಲ. ಇದ್ರ ಜೊತೆಗೆ ನೀವು PhD ಯನ್ನ ಕಂಪ್ಲೀಟ್ ಮಾಡಿರ್ಬೇಕು. ಇದರ ಜೊತೆಗೆ ಇದು ಅಥವಾ ಇನ್ನೊಂದು ಆಪ್ಷನ್ ಇದೆ, PGಯ ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ ನ ಜೊತೆಗೆ ನೀವು ಯಾವ್ದಾದ್ರೂ ಒಂದು ಅರ್ಹತಾ ಪರೀಕ್ಷೆಯನ್ನ ಕ್ವಾಲಿಫೈ ಆಗಿರ್ಬೇಕು, ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಕ್ವಾಲಿಫೈ ಆಗಿರ್ಬೇಕು. ಯಾವ್ದೆಲ್ಲ ಎಲಿಜಿಬಿಲಿಟಿ ಟೆಸ್ಟ್ಗಳು? ರಾಷ್ಟ್ರವ್ಯಾಪಿ ನಡೆಯುವಂತ UGC ನೆಟ್ ಆಗಿರ್ಬೋದು, CSIR ನೆಟ್ ಆಗಿರ್ಬೋದು, ಹಾಗೇನೆ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂತ KSET ಪರೀಕ್ಷೆ ಆಗಿರ್ಬೋದು, ಅಥವಾ ಇತರ ರಾಜ್ಯಗಳು ನಡೆಸುವಂತ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಸ್ಲೆಟ್ ಅಂತ ಕರಿತೇವೆ. ಸೊ ಇಂತಹ ಯಾವ್ದಾದ್ರೂ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನೀವು ಕ್ವಾಲಿಫೈ ಆಗಿದ್ರೆ ಸೊ ಇದು ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಎನಿಸಿಕೊಳ್ತದೆ. ಸೊ ಇಂಥ ಕ್ವಾಲಿಫಿಕೇಶನ್ ಇದ್ದಂತ ಸಂದರ್ಭದಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ಅರ್ಹರಾಗ್ತೀರಿ. ಸೊ ಇದು ಮಿನಿಮಮ್ ಕ್ವಾಲಿಫಿಕೇಶನ್ ಬಗ್ಗೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಈ ರೀತಿ ಇರ್ಬೇಕು. ಸೊ ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ. ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಯಾರು? GM and OBC ವರ್ಗದ ಅಭ್ಯರ್ಥಿಗಳಿಗೆ. OBCಯಲ್ಲಿ ತುಂಬಾ ಕೆಟಗರಿ ಬರ್ತದೆ ನಮ್ಮ ಕರ್ನಾಟಕದಲ್ಲಿ, 2A, 2B, 3A, 3B ಈ ತರ ಕೆಟಗರಿಯವರು ಎಷ್ಟು ಅಂಕಗಳನ್ನು ಗಳಿಸಿರಬೇಕು? 55% ಅಂಕಗಳನ್ನ ಗಳಿಸಿರಬೇಕು. ಇದಕ್ಕಿಂತ ಕಡಿಮೆ ಇದ್ರೆ ನೀವು ಅಪ್ಲೈ ಮಾಡುವ ಹಾಗಿಲ್ಲ. ಹಾಗೇನೆ SC, ST, OBC ವಿಶೇಷ ಚೇತನ ಅಭ್ಯರ್ಥಿಗಳು ಅಂದ್ರೆ ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ಗಳು, ಇವರು 50% ಅಂಕಗಳನ್ನ ಗಳಿಸಿದ್ರೆ ಸಾಕು. ಸೊ ಇದರ ಜೊತೆಗೆ ನೀವು ಕಂಪಲ್ಸರಿಯಾಗಿ UGC ನೆಟ್ ಆಗಿರ್ಬೋದು, ನಮ್ಮ ಕರ್ನಾಟಕದ KSET ಆಗಿರ್ಬೋದು, ಅಥವಾ PhD ವಿದ್ಯಾರ್ಥಿ ಆಗಿರ್ಬೋದು, ಅಥವಾ ಇತರ ರಾಜ್ಯಗಳು ನಡೆಸುವಂತ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸ್ಲೆಟ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಆಗಿರುವಂತದ್ದು ಕಡ್ಡಾಯ ಆಗಿರುತ್ತದೆ. ಹಾಗಾಗಿ ಈ ಬಾರಿ ನೀವು ಬರೀ PGಯನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಸೊ ಇದ್ರ ಜೊತೆಗೆ ನೀವು ಯಾವ್ದಾದ್ರು ಈ ಕಂಪಲ್ಸರಿ ಅಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಗಳಿಸಿರ್ಲೇಬೇಕು. ಐದರ್ UGC ನೆಟ್, CSIR ನೆಟ್, ಆರ್ KSET ಆರ್ PhD ಇಂತಹ ವಿದ್ಯಾರ್ಥಿಯನ್ನ ಹೊಂದಿರುವಂತದ್ದು ಕಡ್ಡಾಯವಾಗಿರುತ್ತದೆ. ಸೊ ಮುಂದಿನದು ಆಯ್ಕೆ ಪ್ರಕ್ರಿಯೆ. ಯಾವ ಮಾನದಂಡಗಳ ಅನ್ವಯ ಅಭ್ಯರ್ಥಿಗಳ ಆಯ್ಕೆ ನಡೀತದೆ, ಯಾವ ರೀತಿ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಹತೆ: ಅಭ್ಯರ್ಥಿಯು 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ 25% ಗಣನೆಗೆ ತೆಗೆದುಕೊಳ್ಳಲಾಗುವುದು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮ್ಮ PGಯಿಂದ 25 ಅಂಕಗಳನ್ನ ತೆಗೊಳ್ತಾರೆ. ಉದಾಹರಣೆಗೆ ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ 60 ಅಂಕಗಳನ್ನ ಗಳಿಸಿದ್ದೀರಿ ಅನ್ಕೊಳ್ಳಿ, 60%. ಸೊ ಈ 60% ನ 25% ಅನ್ನ ತೆಗೊಳ್ತಾರೆ. ಸೊ ಆಗ ಎಷ್ಟು ಬರುತ್ತೆ ಅಂತಂದ್ರೆ 15 ಅಂಕಗಳು. 15 ಅಂಕಗಳನ್ನ ನಿಮ್ಮ PGಯಿಂದ ತೆಗೊಳ್ತಾರೆ. ಇದು 60% ಮಾಡ್ತಾರೆ. 70% ತಗೊಂಡ್ರೆ 70% ಎಷ್ಟು ಅಂತ ಹೇಳಿ, 75 ಇದ್ರೆ 70. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 25 ಅಂಕಗಳನ್ನ PGಯಿಂದ ತೆಗೊಳ್ತಾರೆ. ಸೊ ಇದ್ರ ಜೊತೆಗೆ ಅಡಿಷನಲ್ ಕ್ವಾಲಿಫಿಕೇಶನ್, ಹೆಚ್ಚುವರಿ ವಿದ್ಯಾರ್ಹತೆ. ಯಾವ್ದೆಲ್ಲ ಹೆಚ್ಚುವರಿ ವಿದ್ಯಾರ್ಹತೆ ಇರ್ಬೋದು? PhD ವಿದ್ಯಾರ್ಹತೆ. PhD ಹೋಲ್ಡರ್ ಆಗಿದ್ರೆ ಅವರಿಗೆ 12 ಅಂಕಗಳನ್ನ ಹೆಚ್ಚುವರಿಯಾಗಿ ನೀಡ್ತಾರೆ. PhDಗೆ ತುಂಬಾ ವೇಟೇಜ್ ಇದೆ. ಹಾಗೇನೆ NET, KSET, SLET ವಿದ್ಯಾರ್ಹತೆ ಪಡೆದಿದ್ದಲ್ಲಿ UGC ನೆಟ್ ಆಗಿರ್ಬೋದು, CSIR ನೆಟ್ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ KSET ಆಗಿರ್ಬೋದು, ಅಥವಾ ಇತರ ರಾಜ್ಯಗಳು ನಡೆಸುವಂತಹ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸ್ಲೆಟ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಇಂತಹ ಕ್ವಾಲಿಫಿಕೇಶನ್ ಅನ್ನು ಹೊಂದಿದಂತವರಿಗೆ 9 ಅಂಕಗಳನ್ನ ಹೆಚ್ಚುವರಿಯಾಗಿ ನೀಡುತ್ತಾರೆ. ಹಾಗೇನೆ MPhil ವಿದ್ಯಾರ್ಥಿಯನ್ನ ಹೊಂದಿದ್ರೆ ಅವರಿಗೆ 6 ಅಂಕಗಳನ್ನ ಹೆಚ್ಚುವರಿಯಾಗಿ ಕೊಡ್ತಾರೆ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಮ ಎಕ್ಸ್ಪೀರಿಯನ್ಸ್, ಅನುಭವ. ಸೊ ನಿಮ್ಮ ಇಲ್ಲಿ ಎಕ್ಸ್ಪೀರಿಯನ್ಸ್ ಗೆ ತುಂಬಾನೇ ವೇಟೇಜ್ ಇರುವಂತದ್ದು. ಒಟ್ಟು 48 ಅಂಕಗಳನ್ನ ನಿಮಗೆ ಎಕ್ಸ್ಪೀರಿಯನ್ಸ್ ಗೆ ಕೊಡ್ತಾರೆ. ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಂತಹ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನ ಕೊಡಬಹುದು. ನೀವು ಒಂದು ಅಕಾಡೆಮಿಕ್ ಇಯರ್ ಗೆ ನೀವು ಅತಿಥಿ ಉಪನ್ಯಾಸಕರಾಗಿ ಯಾವುದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರೆ ನಿಮ್ಗೆ 3 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಹಾಗೆ 2 ವರ್ಷಗಳು ಮಾಡಿದ್ರೆ 6, 3 ವರ್ಷ ಮಾಡಿದ್ರೆ 9. ಈ ತರ ನಿಮಗೆ ಪ್ರತಿ ವರ್ಷಕ್ಕೆ 3 ಅಂಕಗಳ ಹಾಗೆ ಆಡ್ ಆಗ್ತಾ ಹೋಗ್ತವೆ. ಸೊ ಮ್ಯಾಕ್ಸಿಮಮ್ ಆಗಿ 48 ಅಂಕಗಳನ್ನ ಕೊಡಬಹುದು 16 ವರ್ಷಗಳವರೆಗೆ. ಸೊ ಈ ರೀತಿ ಕೊಡ್ತಾರೆ. ಸೊ ಒಟ್ಟಾಗಿ 100 ಅಂಕಗಳಿಗೆ ಇಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಇಲ್ಲಿ ಅರ್ಹ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ಅಂಕಗಳನ್ನ ಹೆಚ್ಚುವರಿಯಾಗಿ ನೀಡ್ತಾರೆ. ಯಾರೆಲ್ಲ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಗಳಿರ್ತಾರೆ ಅವರಿಗೆ 10 ಹೆಚ್ಚುವರಿ ಅಂಕಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಬರುವಂತದ್ದು ನಿಮ್ಮ ಸ್ಯಾಲರಿ ಸ್ಟ್ರಕ್ಚರ್ ಹೇಗಿರ್ತದೆ ಅಂತೇಳಿ. ಸೊ ಅತಿಥಿ ಉಪನ್ಯಾಸಕರಿಗೆ ನೀಡುವಂತಹ ಒಂದು ಸ್ಯಾಲರಿ ಅಥವಾ ವೇತನ ಅಂತೇಳಿ ಆ ಒಂದು ವರ್ಡ್ ಅನ್ನು ಯೂಸ್ ಮಾಡುವುದಿಲ್ಲ, ಗೌರವ ಧನ ಅಂತೇಳಿ ಕರೀತಾರೆ. ಸೊ ನಿಮ್ಮ ವಿದ್ಯಾರ್ಹತೆ ಮತ್ತು ಸೇವಾವಧಿಗೆ ಅನುಗುಣವಾಗಿ ನಿಮ್ಮ ವೇತನವನ್ನು ನಿಗದಿಪಡಿಸಲಾಗ್ತದೆ. ಇಲ್ಲಿ ನೋಡಿ, 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವಂತ ಅಭ್ಯರ್ಥಿಗಳಿಗೆ 35,000 ಒಂದು ಗೌರವ ಧನವನ್ನು ನೀಡಲಾಗ್ತದೆ ಪ್ರತಿ ತಿಂಗಳು, 35,000.
ಹಾಗೇನೆ ಇಲ್ಲಿ ನೋಡಿ 5 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು 10 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವಂತ ಹಾಗೂ ಯುಜಿಸಿ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆ ಹೊಂದಿರುವವರಿಗೆ, ಯುಜಿಸಿ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆಯನ್ನು ಹೊಂದಿರುವಂತವರೇ ಈ ಬಾರಿ ಅರ್ಜಿಯನ್ನ ಹಾಕ್ಬೇಕು, ಉಳಿದವರಿಗೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆ 5 to 10 ಇಯರ್ಸ್ ಈ ರೇಂಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ 38,000 ರೂಪಾಯಿ ಒಂದು ಗೌರವ ಧನವನ್ನ ಪ್ರತಿ ತಿಂಗಳು ಕೊಡ್ತಾರೆ. ಹಾಗೇನೆ 10 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವಂತ ಅಭ್ಯರ್ಥಿಗಳಿಗೆ 10 to 15 ಇಯರ್ಸ್ ಈ ರೀತಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತವರಿಗೆ 39,000 ರೂಪಾಯಿ ಗೌರವ ಧನವನ್ನು ಕೊಡ್ತಾರೆ. ಹಾಗೇನೆ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವರ್ಷ ಸೇವೆ ಸಲ್ಲಿಸಿರುವಂತ ಅತಿಥಿ ಉಪನ್ಯಾಸಕರಿಗೆ ಇವರಿಗೆ 40,000 ರೂಪಾಯಿ ಅಬೌವ್ 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಈ ರೀತಿಯ ಒಂದು ಗೌರವ ಧನವನ್ನ ನೀಡಲಾಗ್ತದೆ. ಸೊ ಮಿನಿಮಮ್ ಅಂತ ಹೇಳಿದ್ರೆ 35,000 ರೂಪಾಯಿ. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಿಮಗೆ 40,000 ರೂಪಾಯಿ ತನಕ ಗೌರವ ಧನವನ್ನ ಪಡೆಯುವಂತ ಒಂದು ಅವಕಾಶ ಇದೆ. ಸೊ ಸ್ಯಾಲರಿ ಬಗ್ಗೆ ನೋಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಏನ್ ಮಾಡಬೇಕು, ಸೊ ನೀವು ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಶನ್ ಸರಿಯಾಗಿ ಓದಿಕೊಂಡು ಆನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಇಲ್ಲಿ ಒಂದು ಪ್ರಮುಖ ಸೂಚನೆ ಏನಂತ ಹೇಳಿದ್ರೆ, ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಮಾತ್ರ ಅರ್ಜಿಯನ್ನ ಸಲ್ಲಿಸುವುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಒಂದಕ್ಕಿಂತ ಹೆಚ್ಚು ವಿಷಯದಲ್ಲಿ ಪಿಜಿಯನ್ನ ಮಾಡಿರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಗಳನ್ನ ಕ್ವಾಲಿಫೈ ಆಗಿರಬಹುದು. ಸೊ ಆದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಕೇವಲ ಒಂದು ವಿಷಯಕ್ಕೆ ಮಾತ್ರ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ಮಾತ್ರ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಇನ್ನೊಂದು ವಿಚಾರ, ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಅಥವಾ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದ ಸೇವೆಯನ್ನ ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. ಸೊ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ ತಕ್ಷಣ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಲೆಕ್ಚರ್ಸ್ ಗಳಾಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿ ಸೇವೆಯನ್ನ ಸಲ್ಲಿಸಿದ್ರೆ ಆ ಒಂದು ಸೇವೆಯನ್ನ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಪರಿಗಣಿಸುವುದಿಲ್ಲ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಕೇವಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದಂತಹ ಸೇವೆಯನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯ ಭಾಗದಲ್ಲಿ ಒಂದು ಸೇವಾ ಪ್ರಮಾಣ ಪತ್ರ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಯಾವ ಫಾರ್ಮೆಟ್ ಅಲ್ಲಿ ಪಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಫಾರ್ಮೆಟ್ ಅನ್ನ ನೀವು ನೋಡ್ಕೊಳ್ಳಿ. ಹಾಗೆ ಈ ಫಾರ್ಮೆಟ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಿ ಸಂಬಂಧಪಟ್ಟ ಕಾಲೇಜುಗಳ ಪ್ರಾಂಶುಪಾಲರಿಂದ ಸಹಿ ಮತ್ತು ಮೊಹರನ್ನ ಮಾಡಿಸಬೇಕು ಅಂತೇಳಿ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆನ್ಲೈನ್ ಕೌನ್ಸಿಲಿಂಗ್ ನ ಬಗ್ಗೆ, ಯಾವ ರೀತಿ ಆನ್ಲೈನ್ ಕೌನ್ಸಿಲಿಂಗ್ ಇರ್ತದೆ, ಯಾವ ರೀತಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು, ಯಾವ ರೀತಿ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಬೇಕು, ಆನಂತರ ಏನು ಪ್ರೊಸೀಜರ್ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಅತಿಥಿ ಉಪನ್ಯಾಸಕರ ನೇಮಕಾತಿ ಬಗ್ಗೆ ಸಾಕಷ್ಟು ವಿವರವಾಗಿ ನಾನು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಇದ್ರ ಬಗ್ಗೆ ನಿಮಗೇನೆ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಹೆಚ್ಚಾಗಿ ಬಂದಂತಹ ಡೌಟ್ಸ್ ಗಳ ಮೇಲೆ ನಾವು ವಿಡಿಯೋವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ತೆ.